ಗುಡ್ ಮಾರ್ನಿಂಗ್. 9ನೇ ತರಗತಿಯ ಗಣಿತ ಪಾಠ ಬಹುಪದೋಕ್ತಿಗಳು ಪಾಠದಲ್ಲಿ 5ನೇ ದಿನದಲ್ಲಿ ನಾವೀಗ ಇದ್ದೇವೆ. ಹಿಂದಿನ ತರಗತಿಯಲ್ಲಿ ಭಾಗಾಕಾರ ಕ್ರಮದಿಂದ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯುವುದನ್ನು ಅಭ್ಯಾಸ ಮಾಡ್ತಾ ಇದ್ದೆವು. ಅದೇ ಲೆಕ್ಕವನ್ನು ಮುಂದುವರಿಸುವ. ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. x ಘಾತ 4 ಪ್ಲಸ್ x ಘನ ಮೈನಸ್ 2x ವರ್ಗ ಪ್ಲಸ್ x ಪ್ಲಸ್ 1 ಭಾಗಿಸು x ಮೈನಸ್ 1. ಪ್ರಶ್ನೆ ಬರ್ದಾಯ್ತಲ್ವಾ? ಭಾಗಾಕಾರ ಚಿಹ್ನೆ ಹಾಕಿ ಭಾಜ್ಯವನ್ನು ಭಾಗಾಕಾರ ಚಿಹ್ನೆಯ ಒಳಗಡೆ, ಭಾಜಕವನ್ನು ಭಾಗಾಕಾರ ಚಿಹ್ನೆಯ ಹೊರಗಡೆ ಬರೆಯಿರಿ. ಹೇಳಿದ್ದು ನೆನಪಿದೆ ಅಲ್ವಾ? ಹೆಚ್ಚು ಪದಗಳು ಇರುವುದು, ಘಾತ ಹೆಚ್ಚು ಇರುವುದು ಭಾಗಾಕಾರ ಚಿಹ್ನೆಯ ಒಳಗಡೆ, ಘಾತ ಕಡಿಮೆ ಇರುವುದು ಭಾಗಾಕಾರ ಚಿಹ್ನೆಯ ಹೊರಗಡೆ. ನೋಡಿ, ಘಾತ 4, ಘಾತ 3, ಘಾತ 2, 3, 4, 5 ಪದಗಳಿದ್ದಾವೆ, ಹೆಚ್ಚು ಪದಗಳಿದ್ದಾವೆ. ಇದನ್ನು ಒಳಗೆ ಬರಬೇಕು. ಇದರಲ್ಲಿ 2 ಪದಗಳಿದ್ದಾವೆ, ಇದನ್ನು ಹೊರಗೆ ಬರಬೇಕು. ಇದರ ಘಾತ 4, ಇದರ ಘಾತ 1, ಕಡಿಮೆ ಇರುವುದನ್ನು ಹೊರಗಡೆ ಬರಬೇಕು. ನಾವು ಭಾಗಿಸುವಾಗ ನೋಡಿ, ದೊಡ್ಡ ಸಂಖ್ಯೆಗೆ ಚಿಕ್ಕ ಸಂಖ್ಯೆಯಿಂದ ಭಾಗಿಸುವುದು. 18 ಭಾಗಿಸು 2, 18 ಭಾಗಿಸು 2. ಇಲ್ಲಿ ದೊಡ್ಡ ಸಂಖ್ಯೆ, ಇಲ್ಲಿ ಚಿಕ್ಕ ಸಂಖ್ಯೆಯನ್ನು ಬರಿತೇವಲ್ವಾ, ಅದೇ ರೀತಿ. ಈಗ ಭಾಗಾಕಾರ ಆರಂಭ ಮಾಡುವ. 1ನೇ ಪದ ಭಾಗಿಸು 1ನೇ ಪದ, x ಘಾತ 4 ಭಾಗಿಸು x. x ಅಂತ ಹೇಳಿದ್ರೆ x ಘಾತ 1
ಈಗ ಭಾಗಾಕಾರ ಚಿಹ್ನೆಯ ಒಳಗಡೆ ಹೆಚ್ಚು ಪದಗಳಿವೆ. 1 2 3 4 ಪದಗಳಿರುವುದು ಭಾಗಾಕಾರ ಚಿಹ್ನೆಯ ಒಳಗಡೆ, 1 2 ಪದಗಳಿರುವುದು ಭಾಗಾಕಾರ ಚಿಹ್ನೆಯ ಹೊರಗಡೆ. ಉದ್ದ ಇರುವ ಬೀಜೋಕ್ತಿ ಭಾಗಾಕಾರ ಚಿಹ್ನೆಯ ಒಳಗಡೆ, ಗಿಡ್ಡ ಇರುವ ಬೀಜೋಕ್ತಿ ಭಾಗಾಕಾರ ಚಿಹ್ನೆಯ ಹೊರಗಡೆ. ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ ಅಲ್ವಾ? ಬರ್ದಾಯ್ತಾ? ಈಗ ಲೆಕ್ಕ ಮಾಡೋಣ. 1ನೇ ಪದ ಭಾಗಿಸು 1ನೇ ಪದ x ಘಾತ 3 ಭಾಗಿಸು x. ಉತ್ತರ x ವರ್ಗ. x ವರ್ಗದಿಂದ x ಗೆ ಗುಣಿಸಿದ್ರೆ x ಘನ ಪ್ಲಸ್ 1x ವರ್ಗ. ಚಿಹ್ನೆ ಬದಲಾಯಿಸುವುದು. 1ನೇ ಪದ ಕ್ಯಾನ್ಸಲ್. 2x ವರ್ಗ ಮತ್ತೆ 3x ಅನ್ನು ಅದರ ಒಟ್ಟಿಗೆ ಬರೆಯುವುದು. 1ನೇ ಪದ 2x ವರ್ಗ ಭಾಗಿಸು x. ಉತ್ತರ ಪ್ಲಸ್ 2x. 2x ಇಂದ ಗುಣಿಸಿದ್ರೆ 2x ವರ್ಗ, 1ಕ್ಕೆ ಗುಣಿಸಿದ್ರೆ 2x. ಚಿಹ್ನೆಯನ್ನು ಬದಲಾಯಿಸಬೇಕು. 1ನೇ ಪದ ಕ್ಯಾನ್ಸಲ್ ಆಯಿತು. 3ರಲ್ಲಿ 2 ಕಳೆದ್ರೆ 1. 1x ಪ್ಲಸ್ 1. x ಭಾಗಿಸು x ಹೇಳಿದ್ರೆ ಪ್ಲಸ್ 1. ಇಲ್ಲಿ x ಪ್ಲಸ್ 1. 2 ಕ್ಯಾನ್ಸಲ್ ಆಯಿತು. ಶೇಷ 0. ಈಗ ಭಾಗಲಬ್ಧ ಬರೆಯುವ. x ವರ್ಗ ಪ್ಲಸ್ 2x ಪ್ಲಸ್ 1. r(x) ಸಮ 0. ಈಗ ಭಾಗಾಕಾರ ಮಾಡದೆಯೇ ಶೇಷವನ್ನು ಕಂಡುಹಿಡಿಯಬಹುದಾ? ಇಷ್ಟರವರೆಗೆ ಭಾಗಾಕಾರ ಮಾಡಿ ಕೊನೆಗೆ ಉಳಿದದ್ದು ಶೇಷ ಅಂತೇಳಿ ಕಂಡುಹಿಡ್ತೇವಲ್ವಾ? ಭಾಗಾಕಾರ ಮಾಡದೆಯೇ ಶೇಷವನ್ನು ಕಂಡುಹಿಡಿಬಹುದು. ಅದು ಹೇಗೆ? ಒಂದು ಬೀಜೋಕ್ತಿ ಇರ್ತದೆ, ಅದನ್ನು ಇನ್ನೊಂದು ದ್ವಿಪದೋಕ್ತಿ ಅಥವಾ ತ್ರಿಪದೋಕ್ತಿಯಿಂದ ಭಾಗಿಸ್ತೇವೆ ನಾವು. ಆ ದ್ವಿಪದೋಕ್ತಿಯ ಬೆಲೆಯನ್ನು ಕೊಟ್ಟಿರುವ ಬೀಜೋಕ್ತಿಯಲ್ಲಿ ಆದೇಶಿಸಿದಾಗ ನಮಗೆ ಸಿಗುವ ಉತ್ತರವೇ ಶೇಷವಾಗಿರ್ತದೆ. ಈಗ ಒಂದು ಬೀಜೋಕ್ತಿ p(x), ಈಗ ಇಲ್ಲಿ ದೊಡ್ಡ ಬೀಜೋಕ್ತಿ ಉಂಟಲ್ವಾ, ಇದನ್ನು p(x) ಅಂತ ತಗೊಳ್ಳಿ. ಯಾವುದರಿಂದ ಭಾಗಿಸ್ತೇವೆ ಅದನ್ನು p(a) ಅಂತೇಳಿ ತಗೊಳ್ಳಿ. ಯಾವುದರಿಂದ ಭಾಗಿಸ್ತೇವೆ ಅದನ್ನು p(a) ಅಂತೇಳಿ ತಗೊಳ್ಳಿ. ಆಗ p(a) ಶೇಷವಾಗಿರ್ತದೆ. ಹೇಗೆ ಕಲಿಯುವ? ಅದರ ಮೊದಲು ಒಂದು ವಾಕ್ಯ ಬರೀರಿ. ಶೇಷ ಪ್ರಮೇಯ.
ಸೈಡ್ ಹೆಡ್ಡಿಂಗ್ ಹಾಕಿ ಶೇಷ ಪ್ರಮೇಯ. ಪಿ ಆಫ್ ಎಕ್ಸ್ ಅನ್ನು ಪಿ ಬರೆದು ಬ್ರಾಕೆಟ್ನ ಒಳಗೆ ಎಕ್ಸ್ ಬರೆದ್ರೆ ಅದನ್ನು ಪಿ ಆಫ್ ಎಕ್ಸ್ ಓದುದು. ಪಿ ಆಫ್ ಎಕ್ಸ್ ಬರೆಯುವಾಗ ಪಿ ಬರೆದು ಬ್ರಾಕೆಟ್ನ ಒಳಗೆ ಎಕ್ಸ್ ಅನ್ನು ಬರಿಬೇಕು. ಪಿ ಆಫ್ ಎಕ್ಸ್ ಅನ್ನು ಎಕ್ಸ್ ಮೈನಸ್ ಎ, ಎರಡು ಸಹ ಸ್ಮಾಲ್ ಲೆಟರ್, ಎಕ್ಸ್ ಕೂಡ ಸ್ಮಾಲ್ ಲೆಟರ್, ಎ ಕೂಡ ಸ್ಮಾಲ್ ಲೆಟರ್ ನಿಂದ ಭಾಗಿಸಿದಾಗ ಪಿ ಆಫ್ ಎಕ್ಸ್ ಅನ್ನು ಪಿ ಆಫ್ ಎ ನಿಂದ ಭಾಗಿಸಿದಾಗ ಪಿ ಆಫ್ ಎ ಯು ಶೇಷವಾಗಿರುತ್ತದೆ. ಪಿ ಆಫ್ ಎ ಯು ಶೇಷವಾಗಿರುತ್ತದೆ. ಈಗ ಒಂದು ಲೆಕ್ಕ ಬರೆಯುವ. ಶೇಷ ಪ್ರಮೇಯದ ಸಹಾಯದಿಂದ ಶೇಷ ಪ್ರಮೇಯದ ಸಹಾಯದಿಂದ ಶೇಷ ಕಂಡುಹಿಡಿಯಿರಿ. ಶೇಷ ಪ್ರಮೇಯದ ಸಹಾಯದಿಂದ ಶೇಷ ಕಂಡುಹಿಡಿಯಿರಿ. ಆಗ ಭಾಗಾಕಾರ ಲೆಕ್ಕ ಮಾಡಿದ್ದೇವಲ್ವಾ, ಅದನ್ನೇ ತಗೊಂಡು ಅದರ ಶೇಷ ಮತ್ತು ಇದರ ಶೇಷವನ್ನು ಟ್ಯಾಲಿ ಮಾಡಿ ನೋಡುವ. ಎಕ್ಸ್ ಘಾತ 4 ಪ್ಲಸ್ ಎಕ್ಸ್ ಘಾತ 3 ಮೈನಸ್ 2x ವರ್ಗ ಪ್ಲಸ್ ಎಕ್ಸ್ ಪ್ಲಸ್ 1. ಎಕ್ಸ್ ಘಾತ 4 ಪ್ಲಸ್ ಎಕ್ಸ್ ಘನ ಮೈನಸ್ 2x ವರ್ಗ ಪ್ಲಸ್ ಎಕ್ಸ್ ಪ್ಲಸ್ 1 ಭಾಗಿಸು ಎಕ್ಸ್ ಮೈನಸ್ 1 ಭಾಗಿಸು ಎಕ್ಸ್ ಮೈನಸ್ 1. ಈಗ ಎಕ್ಸ್ ಮೈನಸ್ 1 ಇದು ಸಮ 0 ತಗೊಂಡು ಯಾವುದರಿಂದ ಭಾಗಿಸ್ತೇವೆ, ಯಾವುದು ಚಿಕ್ಕ ಬೀಜೋಕ್ತಿ ಉಂಟು, ಯಾವುದು ಘಾತ ಕಡಿಮೆ ಉಂಟು ಅದು ಸಮ 0 ಅಂತ ತಗೊಂಡು ಎಕ್ಸ್ ಮೈನಸ್ 1 ಸಮ 0. ಈಗ ಇದರಲ್ಲಿ ಪೂರ್ಣಾಂಕವನ್ನು ಈಚೆ ತರುವ. ಎಕ್ಸ್ ಸಮ ಎಷ್ಟಾಯಿತು? 1 ಆಯಿತು ಅಂತ ಹೇಳಿದ್ರೆ ಎಕ್ಸ್ ಇದ್ದಲ್ಲಿ ನಾನು 1 ಬರೆಯಬೇಕು. ಬೆಲೆ ಕಂಡುಹಿಡಿತೇವಲ್ವಾ, ಅದೇ ರೀತಿ ಈಗ ಪಿ ಆಫ್ 1 ಅನ್ನು ಕಂಡುಹಿಡಿದು ಇಲ್ಲಿ ಎಕ್ಸ್ಗೆ ಎಷ್ಟು ಬೆಲೆ ಬರ್ತದೆ ಅದನ್ನು ಎಕ್ಸ್ ಇದ್ದ ಜಾಗದಲ್ಲಿ ಹಾಕಬೇಕು. ಮೊದಲಿಗೆ ಎಕ್ಸ್ ಘಾತ 4 ಅಂತ ಹೇಳಿದ್ರೆ 1 ರ ಘಾತ 4, ಆಮೇಲೆ ಪ್ಲಸ್ 1 ರ ಘಾತ 3 ಕಾಣ್ತಾ ಇದೆಯಲ್ಲ ಬೀಜೋಕ್ತಿಯಲ್ಲಿ 1 ರ ಘಾತ 4 ಪ್ಲಸ್ 1 ರ ಘಾತ 3, ಆಮೇಲೆ ಚಿಹ್ನೆ ಮೈನಸ್ 2 ಗುಣಿಸು 1 ರ ಘಾತ 2. 2x ವರ್ಗ, x ವರ್ಗ ಇದ್ದಲ್ಲಿ 1 ಬರೆಯುವುದು, 1 ರ ಘಾತ 2 ಬರೆಯುವುದು. ಆಮೇಲೆ ಪ್ಲಸ್ x ಇದ್ದಲ್ಲಿ 1 ಪ್ಲಸ್ 1. ಈಗ 1 ಅನ್ನು 4 ಸರ್ತಿ ಅಲ್ಲ 10 ಸರ್ತಿ ಅಲ್ಲ 100 ಸಲ ಗುಣಿಸಿದ್ರು ಬಂದು 1. ಇಲ್ಲಿ ಪುನಃ 1 ಮೈನಸ್ 2 ಗುಣಿಸು 1 ರ ವರ್ಗ ಹೇಳಿದ್ರು 1 ಪ್ಲಸ್ 1 ಪ್ಲಸ್ 1. ಈಗ ಯಾವುದನ್ನೆಲ್ಲ ಕೂಡಿಸಬೇಕು? 1 1 1 1 ಎಷ್ಟು ಸರ್ತಿ? 4 ಸರ್ತಿ. 2 2 ಚಿಹ್ನೆ ಮೈನಸ್ 4ರಲ್ಲಿ 2 ಕಳೆದ್ರೆ ಎಷ್ಟು? 2. ಈಗ ಪುಟ ಹಿಂದೆ ತಿರುಗಿಸಿ ನೋಡಿ. ಇವತ್ತು ಮಾಡಿದ ಮೊದಲನೇ ಲೆಕ್ಕ ಅಲ್ವಾ? ಇವತ್ತು ಮಾಡಿದ ಮೊದಲನೇ ಲೆಕ್ಕ ಕಾಣಿಸ್ತಾ ಇದೆ ಅಲ್ವಾ? ಶೇಷ ಎಷ್ಟು ಬಂದಿದೆ? 2. ಸರಿ ಅಲ್ವಾ?
ನಮ್ಮ ಉತ್ತರಕ್ಕೂ ಅದರ ಉತ್ತರಕ್ಕೂ ಒಂದೇ ಇದೆಯಲ್ವಾ? ಈಗ ಎರಡನೇ ಲೆಕ್ಕ ಮಾಡುವ. ಎಕ್ಸ್ ಗಣ ಪ್ಲಸ್ 3x ವರ್ಗ ಪ್ಲಸ್ 6x ಪ್ಲಸ್ 6 ಭಾಗಿಸು x ಪ್ಲಸ್ 2. x ಘಾತ 3 ಪ್ಲಸ್ 3x ವರ್ಗ ಪ್ಲಸ್ 6x ಪ್ಲಸ್ 6 ಭಾಗಿಸು x ಪ್ಲಸ್ 2. ಯಾವುದನ್ನು ಸಮ 0 ತಗೊಳ್ಳೋದು? ಚಿಕ್ಕ ಬೀಜೋಕ್ತಿ ಸಮ 0. x ಪ್ಲಸ್ 2 ಸಮ 0. ಪ್ಲಸ್ 2 ಆಚೆಗೆ ಹೋಗುವಾಗ ಮೈನಸ್ 2. ಈಗ p ಆಫ್ ಮೈನಸ್ 2 ಅನ್ನು ಕಂಡುಹಿಡಿಯುವ. x ಇದ್ದಲ್ಲಿ ಮೈನಸ್ 2 ಮೈನಸ್ ಚಿಹ್ನೆ ಇರುವುದರಿಂದ ಬ್ರಾಕೆಟ್ ಹಾಕೊಂಡು ಘಾತ 3 ಅಂತ ಬರೀಬೇಕು. ಪ್ಲಸ್ 3 ಪುನಃ ಬ್ರಾಕೆಟ್ ಹಾಕೊಂಡು ಮೈನಸ್ 2 ಅಂತ ಬರೆದು ಅದರ ಘಾತ 2 ಅಂತ ಬರೀಬೇಕು. ಪ್ಲಸ್ 6 ಗುಣಿಸು ಮೈನಸ್ 2. ಇಲ್ಲಿ ಬೇಕಿದ್ರೆ ಬ್ರಾಕೆಟ್ ಉಪಯೋಗಿಸಬೇಕು, ಇಲ್ಲಾಂದ್ರೆ ಬಿಡ್ಬೋದು. ಪ್ಲಸ್ 6 ಎಲ್ಲ ಪದಗಳಾಯ್ತಾ? ಮೈನಸ್ 2 ರ ಘಾತ 3 ಪ್ಲಸ್ 3 ಗುಣಿಸು ಮೈನಸ್ 2 ರ ಘಾತ 2 ಪ್ಲಸ್ 6 ಗುಣಿಸು ಮೈನಸ್ 2 ಪ್ಲಸ್ 6 ಎಲ್ಲ ಪದಗಳು ಬರ್ತಾಯ್ತಲ್ವಾ? ಈಗ ಉತ್ತರ ಬಂತಾ? ಈಗ 2 ಅನ್ನು 3 ಸರ್ತಿ ಗುಣಿಸಬೇಕು. 2 ಎರಡ್ಲಿ 4, 4 ಎರಡ್ಲಿ 8. ಮೈನಸ್ ಅನ್ನು ಸಹ 3 ಸರ್ತಿ ಗುಣಿಸಬೇಕು. ಮೈನಸ್ಸಿನಿಂದ ಮೈನಸ್ಗೆ ಗುಣಿಸುವಾಗ ಪ್ಲಸ್, ಪುನಃ ಮೈನಸ್ಗೆ ಗುಣಿಸುವಾಗ ಮೈನಸ್. ಹಾಗಾದ್ರೆ ಉತ್ತರ ಎಷ್ಟು? ಮೈನಸ್ 8. ಇನ್ನೊಂದು 2 ರ ಘಾತ 2 ಎಷ್ಟು ಸರ್ತಿ ಗುಣಿಸಬೇಕು? 2 ಸರ್ತಿ ಗುಣಿಸಬೇಕು. 2 ಎರಡ್ಲಿ 4. ಮೈನಸ್ ಚಿಹ್ನೆಯನ್ನು 2 ಸರ್ತಿ ಗುಣಿಸಬೇಕು. ಆಗ ಉತ್ತರ ಎಷ್ಟು? ಪ್ಲಸ್ 4. 3 ಗುಣಿಸು 4. ನೆಕ್ಸ್ಟ್ 6 ಎರಡ್ಲಿ 12. ಇಲ್ಲಿ ಒಂದು ಸಂಖ್ಯೆಯ ಚಿಹ್ನೆ ಮೈನಸ್, ಆದ್ರಿಂದ ಉತ್ತರ ಮೈನಸ್. ಪ್ಲಸ್ 6 ಮೈನಸ್ 8 3 4 12 ಮೈನಸ್ 12 ಪ್ಲಸ್ 6. ಸರಿ ನೋಡಿ, ಯಾವುದು ಕ್ಯಾನ್ಸಲ್ ಆಗ್ತದೆ? ಪ್ಲಸ್ 12 ಮೈನಸ್ 12 ಕ್ಯಾನ್ಸಲ್ ಆಗಿದೆ. 8 ರಲ್ಲಿ 6 ಕಳೆದ್ರೆ 2, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್, ಆದ್ದರಿಂದ ಶೇಷ ಎಷ್ಟು? ಮೈನಸ್ 2. ಇವತ್ತು ಮಾಡಿದ ಲೆಕ್ಕಗಳೆಲ್ಲ ಅರ್ಥ ಆಯ್ತಾ? ಭಾಗಾಕಾರ ಕ್ರಮದಿಂದ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿದೆವು. ಇನ್ನೆರಡು ಲೆಕ್ಕಗಳನ್ನು ಶೇಷ ಪ್ರಮೇಯದ ಸಹಾಯದಿಂದ ಶೇಷವನ್ನು ಮಾತ್ರ ಕಂಡುಹಿಡಿಯಲಿಕ್ಕಾಗೋದು, ಭಾಗಲಬ್ಧ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಶೇಷವನ್ನು ಕಂಡುಹಿಡಿಯುವುದು ಹೇಗೆ ಅಂತ ಹೇಳಿಕೊಂಡು ಕಲಿತೆವು. ಲೆಕ್ಕಗಳನ್ನು ಮತ್ತೆ ಮತ್ತೆ ಮಾಡಿ ನೋಡದೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತಿಗೆ ಇಷ್ಟು ಸಾಕು. ನಾಳೆ ಭೇಟಿಯಾಗುವ. ಬಾಯ್.